ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾವು ಪನ್ನೀರ್ ಗ್ರೇವಿ ಮಾಡ್ತಿದ್ದೀವಿ. ಬನ್ನಿ ಹೇಗಂತ ನೋಡ್ಕೊಳ್ಳೋಣ. ಫಸ್ಟ್ಲಿ ನಾವು ಪನ್ನೀರ್ ತೊಗೊಂಬಂದು ನಿಮಗೆ ಕಟ್ ಮಾಡಿದ್ದೀವಿ. ನಿಮಗೆ ಯಾವ್ದು ಬೇಕೋ ನಿಮಗೆ ಯಾವುದು ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಬಾಣಲಿ ಇಟ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಇಡೋಣ ಗೈಸ್ ಒಂದು ಇದಷ್ಟು ಒಂದು ಸ್ಪೂನಷ್ಟು ಚಿಲ್ಲಿ ಮಸಾಲ, ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು, ಮತ್ತು 1/4 ಸ್ಪೂನಷ್ಟು ಅರಿಶಿನ, ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ, ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಹಾಕ್ಕೊಬೇಕು ಗೈಸ್. ಗೈಸ್, ಇವತ್ತು ನಮ್ಮ ಮನೆಯಲ್ಲಿ ಪರಾಟ ಮಾಡ್ತಿದ್ದೀವಿ. ಪರಾಟ ಜೊತೆ ಇದು ಪನ್ನೀರ್ ಮಾಡ್ತಿದ್ದೀವಿ, ಪನ್ನೀರ್ ಗ್ರೇವಿ. ಸೊ ಗೈಸ್, 5 ಮಿನಿಟ್ಸ್ ಆದಮೇಲೆ ಎತ್ತಬೇಕು ಗೈಸ್. ಇವಾಗ ಎತ್ತುತ್ತೀವಿ ನಾವು. ನೋಡಿ ಗೈಸ್, ಗೈಸ್ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಮಸಾಲೆ ಐಟಮ್ಸ್ ಏನೇನಿದೆ ನೋಡೋಣ. ರುಬ್ಕೊಳಕ್ಕೆ ತೆಂಗಿನಕಾಯಿ, ಸೋಂಪು, ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಂಡು ರುಬ್ಕೊಳ್ಳೋಣ ಗೈಸ್. 1 ಸ್ಪೂನ್ ಜೀರಿಗೆ, ಒಂದು ಪಲಾವ್ ಎಲೆ. ಇವಾಗ ಮಿಕ್ಸ್ ಮಾಡೋಣ ಗೈಸ್. ಇವಾಗ ಅವಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇವಾಗ ಹಾಕೊಳ್ಳೋಣ. ಈರುಳ್ಳಿನ ಇವಾಗ ಮಿಕ್ಸ್ ಮಾಡೋಣ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ತೋರಿಸ್ತೀನಿ ಗೈಸ್. ನೋಡಿ, ಅವಾಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನೋಡಿ, ತೆಂಗಿನಕಾಯಿ,